ಗಾಯ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಏಕೆ ಕನ್ನಡಿಗ ಗುರು. ಇವತ್ತು ಸ್ಪೆಷಲ್ ಆಗಿರೋ ಆಂಬೂರ್ ಬಿರಿಯಾನಿ ಮತ್ತೆ ಹೈದರಾಬಾದಿ ಬಿರಿಯಾನಿನ ಟೇಸ್ಟ್ ಮಾಡಿ ಕಂಪ್ಯಾರಿಸನ್ ಮಾಡೋಣ. ನಾವು ಎಲ್ಲಿದ್ದೀವಿಪ್ಪ ಅಂದರೆ ಈ ಬೆಂಗಳೂರಿಂದ ಮಾಗಡಿ ರೋಡಲ್ಲಿ ಹೋಗುವಂಥ ಸ್ಪೆಷಲ್ ಆಗಿ ಲೊಕೇಟ್ ಆಗಿರೋವಂಥ ಧನಲಕ್ಷ್ಮಿ ದಮ್ ಬಿರಿಯಾನಿ ಹತ್ರ ಇದ್ದೀವಿ. ಈ ಹೋಟ್ಲು ಬಿರಿಯಾನಿ ಮಾಡೋಕೆ ತುಂಬಾ ಫೇಮಸ್ ಗುರು. ಇವಾಗ ನಾವು ಅವ್ರ ಶಾಪ್ಗೆ ವಿಸಿಟ್ ಮಾಡಿ ಅಲ್ಲಿಂದ ಬಿರಿಯಾನಿನ ಪಾರ್ಸಲ್ ತಗೊಂಬಂದು ನಮ್ಮ ಮನೆ ತವ ತಿಂದು ಟೇಸ್ಟ್ ಮಾಡಿ ಹೇಳೋಣ. ಬನ್ನಿ ಇವಾಗ ಅವ್ರ ಶಾಪ್ನ ವಿಸಿಟ್ ಮಾಡೋಕ್ಕೆ ಹೋಗ್ತಾ ಇದೀವಿ, ಹೋಗೋಣ. ಗೈಸ್, ನೋಡ್ಬೋದು ಇವಾಗ ನಾವು ಧನಲಕ್ಷ್ಮಿ ದಮ್ ಬಿರಿಯಾನಿ ಮುಂದೆನೇ ಇದ್ದೀವಿ. ಇದು ಬರೋದು ಮಾಗಡಿ ಟು ಬೆಂಗಳೂರು ಹೋಗೋ ರೋಡಲ್ಲಿ ಸೆಂಟ್ರಲ್ಲಿ ವನಂಗಟ್ಟಿ ಅನ್ನೋ ಲೊಕೇಶನ್. ಇದು ಇವರ ಹೊಸ ಬ್ರಾಂಚು. ಇವಾಗ ಬನ್ನಿ ಬೇಗ ಒಳಗಡೆ ಹೋಗಿ ಪಾರ್ಸಲ್ ಮಾಡಿಸ್ಕೊಂಡು ತಗೊಂಡಂಗೆ ಹೋಗೋಣ. ಗೈಸ್, ನೋಡ್ಬೋದು ಇವಾಗ ಪಾರ್ಸಲ್ಲು ತಗೊಂಡಿದ್ದಾಯಿತು. ಇವಾಗ ಬನ್ನಿ ನಮ್ಮ ಮನೆ ಹೋಗಿ ಟ್ರೈ ಮಾಡಿ ನೋಡೋಣ ಯಾವ ಥರ ಇದೆ ಅಂತ ಕಂಪ್ಯಾರಿಸನ್. ಬನ್ನಿ ಹೋಗೋಣ. ಗೈಸ್, ಇವಾಗ ನೋಡ್ಬೋದು ತರಿಸಿದ್ದೀವಿ ಬಿರಿಯಾನಿನ. ಒಂದು ಸ್ಪೆಷಲ್ ಆಗಿರೋವಂಥ ಎಲೆಯಲ್ಲಿ ಇವತ್ತು ಬಿರಿಯಾನಿ ಊಟ. ಇವತ್ತು ಹೈದರಾಬಾದಿ ಬಿರಿಯಾನಿ ವಿತ್ ಆಂಬೂರ್ ಬಿರಿಯಾನಿ. ಸ್ವಲ್ಪ ನೀರು ಹಾಕೊಂಬಿಡೋಣ ಎಲೆಗೆ. ಸೌತ್ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಆಗಿ ಎಲ್ಲ ತಿನ್ನೋದು ಬಾಳೆ ಎಲೆಲೆ. ಬಾಳೆ ಎಲೆಯಲ್ಲಿ ತಿಂದು ಏನೋ ಒಂಥರ ತೃಪ್ತಿ ಬಂದಂಗೆ. ಅದಕ್ಕೆ ನಾವು ಬಾಳೆ ಎಲೆ ಅಡ್ಜಸ್ಟ್ ಮಾಡಿ ಬಾಳೆ ಎಲೆ ತರಿಸಿದ್ದೀವಿ. ಬಾಳೆ ಎಲೆ ಕ್ಲೀನಾಗಿ ತೊಳೆದಿದ್ದಾಯಿತು. ಇವಾಗ ನೋಡಿ, ಇದು ಬಂದ್ಬಿಟ್ಟು ನಾರ್ಮಲ್ಲು ಆಂಬೂರ್ ಬಿರಿಯಾನಿ. ಇದು ಗಮ್ಮಂತೈತೆ, ಗಾಳಿ ಬೇರೆ ಬೀಸ್ತೈತೆ. ನೋಡುವ ನೀವು ಆಂಬೂರ್ ಬಿರಿಯಾನಿನ ಹಾಕೊಳ್ಳೋಣ. ಪೀಸು ಒಳ್ಳೊಳ್ಳೆ ಪೀಸ್ ಹಾಕವ್ರೆ. ಅದ್ರ ಜೊತೆಗೆ ಒಂದು ಮೊಟ್ಟೆ ಸ್ಪೆಷಲ್ ಆಗಿರುವಂಥದ್ದು. ಇವಾಗ ಅದೇ ಥರ ಹೈದರಾಬಾದಿ ಬಿರಿಯಾನಿ ಒಳಗಡೆ ಗ್ರೀನು ಮತ್ತೆ ನೋಡ್ರಿ ಗ್ರೀನ್ ಕಲರ್ ಆಗಿರ್ಬೋದು, ಈರುಳ್ಳಿ ಎಲ್ಲ ಫ್ರೈ ಮಾಡಿ ಹಾಕಿರೋದು. ಇದರಲ್ಲಿ ಯಾವುದೇ ರೀತಿ ಅಂತ ಆ ಥರದ್ದಿರಲ್ಲ. ಅದು ಒಂದು ಸೈಡ್ಗೆ ಹಾಕೊಳ್ಳೋಣ. ಇವಾಗ ಹೈದರಾಬಾದಿ ಬಿರಿಯಾನಿ, ಸ್ಪೆಷಲ್ ಹೈದರಾಬಾದಿ ದಮ್ ಬಿರಿಯಾನಿ. ಇದರಲ್ಲಿ ನೋಡಿ ಪೀಸ್ಗಳು ಬಾ. ಹಾಗೆ ಅದ್ರ ಜೊತೆ ಮೊಸರು ಬಜ್ಜಿ ಕೊಟ್ಟವ್ರೆ. ಮೊಸರು ಬಜ್ಜಿನ ಹಾಕೊಳ್ಳೋಣ. ಅದಕ್ಕೆ ತಕ್ಕನಾದಂಥ ಶೇರ್ವಾ ಕೊಟ್ಟವ್ರೆ. ಶೇರ್ವಾ ಇರಲಿ. ನಮಗೋಸ್ಕರ ಸ್ಪೆಷಲ್ ಆಗಿ ಜಾಮೂನ್ನ ಕಳಿಸ್ಕೊಟ್ಟಿದ್ದಾರೆ. ಬಿಸಿ ಜಾಮೂನ್. ಗೈಸ್, ಫೈನಲ್ ಆಗಿ ನೋಡ್ಬೋದು ನಮ್ಮ ಟೇಬಲಲ್ಲಿ ಇದೆ ಧನಲಕ್ಷ್ಮಿ ಸ್ಪೆಷಲ್ ಬಿರಿಯಾನಿ. ಇದು ಬಂದ್ಬಿಟ್ಟು ಆಂಬೂರ್ ದಮ್ ಬಿರಿಯಾನಿ. ಇದು ಹೈದರಾಬಾದಿ ಸ್ಪೆಷಲ್ ದಮ್ ಬಿರಿಯಾನಿ. ಅವರೇ ಮಾಡಿರೋದು, ಅಂದರೆ ಹೈದರಾಬಾದಿಂದನೇ ಕರೆಸಿ ಮಾಡಿಸಿರೋಂಥ ಸ್ಪೆಷಲ್ ಬಿರಿಯಾನಿ. ಇದು ರಾಯ್ತಾ ಕೊಟ್ಟಿದ್ದಾರೆ, ಮತ್ತು ಜಾಮೂನ್ ಕೊಟ್ಟಿದ್ದಾರೆ, ಇದು ಶೇರ್ವಾ ಕೊಟ್ಟಿದ್ದಾರೆ. ಇವಾಗ ನಾವು ಫಸ್ಟು ರೇಟಿಂಗ್ಸ್ ಕೊಡ್ತೀನಿ, 10ಗೆ ಎಷ್ಟು ಸಿಗ್ಬೋದು ಎರಡಕ್ಕೂ ಅಂತ. ಗಾಳಿ ಅಂತೂ ಜೋರಾಗಿ ಬೀಸ್ತೈತೆ. ಇವಾಗ ಬನ್ನಿ ಫಸ್ಟು ನಾವು ನಮ್ಮ ಆಂಬೂರ್ ದಮ್ ಬಿರಿಯಾನಿನ ಟ್ರೈ ಮಾಡೋಣ ಯಾವ ರೀತಿ ಇದೆ ಅಂತ. ಸೂಪರಾಗಿ ಕಾಣಿಸ್ತೈತೆ, ಡಿಸೈನಿಂಗ್ ಎಲ್ಲ ಮಸ್ತಾಗೈತೆ. ಒಂದು ಮೊಟ್ಟೆ ಬೇರೆ ಕೊಟ್ಟವ್ರೆ, ಮೊಟ್ಟೆ ನೋಡ್ಬೋದು.
ಮೊಟ್ಟೆ ಸೂಪರ್ ಆಗೈತೆ. ಮತ್ತು ಪೀಸು ನೋಡ್ಬೋದು ನೀವು, ಪೀಸು ಸಕ್ಕದಾಗಿ ಬಂದೈತೆ. ಪೀಸ್ನ ಟ್ರೈ ಮಾಡೋಣ. ಐ ಲವ್ ದಿಸ್. ಹೆಂಗ್ ಮೆಂದೆ ಇದು ಗೊತ್ತಾ, ಈ ಅನ್ನದ ಜೊತೆ ಕೂಡ್ಕೊಂಡಾಗ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ ಚಿಕನಲ್ಲಿ. ಆ ಥರ ಫ್ಲೇವರು ಬಾಯಿ ಸಿಗ್ತಾ ಇದೆ. ಸಕ್ಕದ ಮೆಂದೈತೆ ಚಿಕನ್ನು ನೋಡ್ಬೋದು ನೀವು, ಏನೂ ಉಳ್ದಿಲ್ಲ ಚಿಕನಲ್ಲಿ. ಚಿಕನಲ್ಲಿ ನೋಡ್ರಿ, ಮೇನ್ ಈ ಥರ ಚರ್ಬಿ ಪೀಸ್ ಬಿತ್ತು ಅಂದರೆ ಹೆವಿ ಸಕ್ಕತ್ ಇಷ್ಟ ನನಗಂತೂ ಹೆವಿ ಇಷ್ಟ ನಿಜ ಚರ್ಬಿ ಪೀಸು. ಒಂದ್ಸಲ ಚರ್ಬಿ ಪೀಸಲ್ಲಿ ಟ್ರೈ ಮಾಡೋಣ. ಅಂತ ತಿಂತಾ ಇರ್ಬೇಕಷ್ಟೇ. ಚರ್ಬಿ ಪೀಸ್ ಹೆವಿ ಇಷ್ಟ, ಮಸ್ತಾಗೈತೆ. ಇವಾಗ ಮೇಯ್ನ್ ಬಂದ್ಬಿಟ್ಟು ರೈಸು ಯಾವ ಥರ ಇರುತ್ತೆ ಅನ್ನೋದೇ ಮೇಯ್ನು ಇದರಲ್ಲಿ. ಇವಾಗ ರೈಸ್ನ ಟ್ರೈ ಮಾಡೋಣ. ರೈಸು ಫಸ್ಟು ಒಂದು ಬೈಟ್ ತೊಗೊತೀನಿ. ಇದ್ರ ಕಲರ್ ನೋಡ್ಬೋದು ಯಾವ ಥರ ಇದೆ, ಯಾವ ಥರ ಕಾಣುತ್ತೆ ಅನ್ನೋದನ್ನ. ಸೇಮು ಮುಸ್ಲಿಮ್ಸ್ ಅವ್ರು ಮಾಡಿರೋ ಥರ ಟೇಸ್ಟು. ನಿಮಗೆ ತಿಂತಿದಾಗೆ ಅದ್ರ ಫ್ಲೇವರ್ ಎಲ್ಲ ಗೊತ್ತಾಗ್ಬಿಡುತ್ತೆ. ಈ ಚಕ್ಕೆ ಲವಂಗದ ಫ್ಲೇವರು ಹೆವಿ ಎದ್ದು ಬರುತ್ತೆ. ಮತ್ತು ಈ ಪೈನಾಪಲ್ ಫ್ಲೇವರ್ ಅಂತೆಲ್ಲ ಬರುತ್ತಲ್ಲ, ಫ್ಲೇವರು ಇದರಲ್ಲಿ ಜಾಸ್ತಿ ಇದೆ. ಅದಕ್ಕೋಸ್ಕರ ಒಂದೊಂದು ತುತ್ತು ಹಿಂಗೆ ಬಾಯೊಳಗೆ ಇಕ್ಕೊಂತಿದ್ದಂಗೆ ಅದ್ರ ಫ್ಲೇವರು ಹಂಗೆ ತಾನೇ ಹೇಳ್ತಾ ಇರುತ್ತೆ. ಇದ್ರ ಜೊತೆ ಇವಾಗ ಸ್ವಲ್ಪ ಮೊಸರು ಬಜ್ಜಿ ಹಾಕ್ಕೊಂತೀನಿ ನಾನು. ಮೊಸರು ಬಜ್ಜಿ ಸ್ವಲ್ಪ ನೋಡ್ರಿ. ಹಾಂ ಟೇಸ್ಟ್ ಅಂತೂ ಅದ್ಭುತವಾಗೈತೆ ಗುರು, ದೇವರಾಣೆ ಸುಳ್ಳಲ್ಲ. 100ಕ್ಕೆ 100% ಸೂಪರ್ ಆಗೈತೆ ಬಿರಿಯಾನಿ ಮಾತ್ರ. ಮೈನ್ ಇದಕ್ಕೆ ನಾನು 10ಗೆ 9 ಕೊಡ್ತೀನಿ, ಅಷ್ಟು ಸೂಪರ್ ಆಗಿದೆ. ಅಂದರೆ ಪೀಸು ಕಮ್ಮಿ ಇರೋದ್ರಿಂದ 9 ಕೊಡ್ತಾ ಇರೋದು. ಟೇಸ್ಟಲ್ಲಂತೂ ಅದ್ಭುತವಾಗೈತೆ. 10ಗೆ 9 ಕೊಡ್ತೀನಿ, ಸೂಪರ್ ಆಗೈತೆ. ಇವಾಗ ನಮ್ಮ ಸ್ಪೆಷಲಾಗಿ ಕಾಣಿಸ್ತಿರೋಂಥ ಹೈದರಾಬಾದಿ ಬಿರಿಯಾನಿನ ಟ್ರೈ ಮಾಡೋಣ. ಅದಕ್ಕಿಂತ ಮೊದಲು ಜಾಮೂನ್ ತಿನ್ನೋಣ. ಜಾಮೂನು ಹಂಗೆ ರಸ ಸೋರ್ತಾ ಇದೆ. ನಮ್ಮ ಫ್ರೆಂಡು ಈ ರಂಜಾನ್ಗೆಲ್ಲ ಕರೆದಾಗ ಅವ್ರ ಮನೇಲಿ ಜಾಮೂನ್ನ ಜಾಸ್ತಿ ಮಾಡ್ತಾರೆ. ಆ ಟೈಮಲ್ಲಿ ತಿಂದಿದ್ದ ಜ್ಞಾಪನ ಇದು. ಜಾಮೂನು ಸಕ್ಕದಾಗೈತೆ. ಇವಾಗ ಮೈನಾಗೆ ಹೈದರಾಬಾದಿ ಬಿರಿಯಾನಿಲಿ ನೋಡ್ಬೋದು ನೀವು. ಇದು ಅಷ್ಟೇ ಪೀಸು ಸೇಮು ಯಾವ ಥರ ಅನ್ನೋ ಜೊತೆನೇ ಮಿಕ್ಸ್ ಆಗಿದೆ ಅನ್ನೋದು ನೋಡ್ಬೋದು. ಫಸ್ಟು ಲೆಗ್ ಪೀಸ್ ಟ್ರೈ ಮಾಡೋಣ. ಸೂಪರ್. ಚಿಕನ್ನು ಸಕ್ಕದಾಗಿ ಬಂದೈತೆ. ಮೊಸರು ಎಲ್ಲ ಜಾಸ್ತಿ ಹಾಕಿದ್ದಾರೆ ಅನ್ಕೊತೀನಿ, ಅದಕ್ಕೋಸ್ಕರ ಚಿಕನ್ನು ಸೂಪರಾಗಿ ಬಂದೈತೆ ಗುರು. ಸಕ್ಕದಾಗೈತೆ ಚಿಕನ್ನು. ಆಮೇಲೆ ಈ ಪೀಸು ಅಷ್ಟೇ, ಪೀಸ್ಗಳು ಬೇಜಾನ್ ಹಾಕ್ತವ್ರೆ ಹೈದರಾಬಾದಿ ಬಿರಿಯಾನಿಯಲ್ಲಿ. ನೋಡಿ ಕೈಯಲ್ಲಿ ಮುರಿತಿದ್ದಂಗೆ ಚಿಕನ್ ಎಲ್ಲ ಹಂಗೆ ಆಚೆಗೆ ಬಂದ್ಬಿಡ್ತದೆ. ಇದನ್ನ ಸ್ವಲ್ಪ ಹಿಂಗೆ ರೈಸ್ ಜೊತೆ ಹಾಕಿ ಚೆನ್ನಾಗೈತೆ. ಆದರೆ ಹೈದರಾಬಾದಿ ಬಿರಿಯಾನಿ ನಮ್ಮ ಸೌತ್ ಇಂಡಿಯಾದವ್ರಿಗೆ ಅಷ್ಟೊಂದು ಲೈಕ್ ಆಗಲ್ಲ. ಯಾಕಂದರೆ ಈ ನಮ್ಮ ಕರ್ನಾಟಕದವ್ರಿಗಂತೂ ಎಸ್ಪೆಷಲಿ ಲೈಕ್ ಆಗಲ್ಲ. ಇದರಲ್ಲಿ ಸ್ವಲ್ಪ ಫ್ಲೇವರ್ ಎಲ್ಲ ಕಮ್ಮಿ ಇದೆ ಅನ್ಕೊತೀನಿ. ಯಾಕಂದರೆ ಇದು ನಾರ್ಮಲಾಗಿ ಒಂದು ಬೈಟ್ ತಿನ್ನೋದ್ರೇ ಗೊತ್ತಾಗ್ಬಿಡುತ್ತೆ. ಅದಕ್ಕೋಸ್ಕರ ಇನ್ನೊಂದ್ಸಲ ರೈಸ್ ತಿಂತಿದ್ದೀವಿ. ಇದು ಬಾಸುಮತಿ ಅಕ್ಕಿಲಿ ಮಾಡಿರುವುದು. ನೋಡ್ಬೋದು ಎಷ್ಟು ಶುದ್ಧ ಇದೆ ಅಕ್ಕಿ ಅಂತ. ಇದು ಸಕ್ಕದಾಗೈತೆ ಗುರು. ಆದರೆ ಫ್ಲೇವರು ಅಷ್ಟೊಂದು ಇರಲ್ಲ ಇದರಲ್ಲಿ. ಒಂಥರ ಚೆನ್ನಾಗೈತೆ, ತಿಂತಾ ಇದ್ರೆ ಇನ್ನೂ ತಿನ್ನೋಣ ಅನಿಸ್ತದೆ. ಇವಾಗ ಸ್ವಲ್ಪ ಮೊಸರು ಬಜ್ಜಿ ಜೊತೆ ಟ್ರೈ ಮಾಡೋಣ. ಫುಲ್ಲು ಕಲರ್ಫುಲ್ಲಾಗಿರ್ತದೆ ಬಿರಿಯಾನಿ. ಮೊಸರು ಬಜ್ಜಿ ಜೊತೆ
ಸೂಪರ್. ಮೊಸರು ಬಜ್ಜಿ ಜೊತೆನೂ ಸೂಪರ್ ಆಗೈತೆ ಇವರು. ಮತ್ತು ಈ ಪೀಸ್ ಎಲ್ಲ ಯಾವ ಥರ ಅಂದರೆ ಫುಲ್ಲು ಸಕ್ಕದಾಗಿ ಮೆಂದೈತಲ್ವಾ, ಇವೆಲ್ಲ ರೈಸ್ ಜೊತೆನೆ ಹೀರ್ಕೊಂಡ್ಬಿಟ್ಟಿರೋದು. ಅದಕ್ಕೋಸ್ಕರ ನೋಡಿ ಯಾವ ಥರ ಐತೆ. ಸಕ್ಕದಾಗೈತೆ. ಈ ಥರ ಇದ್ರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಪೀಸ್ ಮಾತ್ರ. ಆಮೇಲೆ ನಾವು ಇದಕ್ಕೆ ಹೈದ್ರಾಬಾದಿ ಬಿರಿಯಾನಿಗೆ ಅಂದ್ಬಿಟ್ಟೆ ಸ್ಪೆಷಲ್ ಆಗಿ ಶೇರ್ವಾ ಕೊಟ್ಟವ್ರೆ. ಈ ಶೇರ್ವಾನ ಸ್ವಲ್ಪ ಹಾಕೊಂಡು ಟ್ರೈ ಮಾಡೋಣ. ಶೇರ್ವಾ ಒಳ್ಳೆ ಸಾಂಬಾರು ಇದ್ದಂಗೆ ಚಲೋ ಇದೆ ಇದು ಗುರು. ಆದರೂ ಅಡ್ಜಸ್ಟ್ ಮಾಡ್ಕೊಬೇಕು ಸ್ವಲ್ಪ. ನೋಡ್ರಿ ಶೇರ್ವಾದಿಂದ ಇದು ಮಾಡಿರೋದು. ಶೇರ್ವಾದಲ್ಲಂತೂ ಹೈದ್ರಾಬಾದಿ ಬಿರಿಯಾನಿ ಮಸ್ತಾಗೈತೆ. ಸೂಪರ್ ಟೇಸ್ಟಿ ಬಿರಿಯಾನಿ. ನೀವೇನಾದರೂ ತಿನ್ನಬೇಕು ಅಂದರೆ ಇಲ್ಲೇ ನಿಯರ್ ಆಗಿದೆ ಧನಲಕ್ಷ್ಮಿ ದಮ್ ಬಿರಿಯಾನಿ ಅಂತ. ಈ ಬೆಂಗಳೂರಿಂದ ನೀವೇನಾದ್ರು ಈ ಮಾಗಡಿ ಕಡೆ ಹೋಗ್ಬೇಕಾದ್ರೆ ಸೆಂಟ್ರಲ್ಲಿ ಒಣಗನಟ್ಟಿ ಅಂತ ಸಿಗುತ್ತೆ. ಅವ್ರದ್ದು ಸುಮಾರು ಬ್ರಾಂಚ್ಗಳಿದೆ. ಇಲ್ಲಿ ಹೊಸದಾಗಿ ಬ್ರಾಂಚ್ ಆಗಿರೋದು. ನೀವು ಬಂದು ಎಲ್ಲನ ಹೊರಗಡೆ ಹೋಗ್ಬೇಕಾದ್ರೆ ಟ್ರೈ ಮಾಡಿ. ಇದಕ್ಕೆ ನಾನು ಎಷ್ಟು ಪಾಯಿಂಟ್ ಕೊಡಿಸ್ತೀನಪ್ಪ ಅಂದರೆ 10ಗೆ 8.5 ಕೊಡ್ತೀನಿ. ಅಂದರೆ ಸ್ವಲ್ಪ ಫ್ಲೇವರ್ ಕಮ್ಮಿ ಅಂತ ಅಷ್ಟೇ. ಆದರೆ ಹೈದ್ರಾಬಾದಿ ಬಿರಿಯಾನಿ ನಾನು ತಿಂದಿರೋದ್ರಲ್ಲಿ ಪರವಾಗಿಲ್ಲ, ಇದು ಚೆನ್ನಾಗೈತೆ. ಇದರಲ್ಲಿ ವಿನ್ ಯಾವುದಪ್ಪ ಅಂದರೆ ನಮ್ಮ ಅಂಬೂರ್ ಬಿರಿಯಾನಿ ಸಕ್ಕತ್ತಾಗೈತೆ ಗುರು. ಈ ಟೊಮೊಟೊ ಫ್ಲೇವರ್ ಎಲ್ಲ ಹಾಕವ್ರೆ ಒಂದೊಂದು ಬಾಯಿ ಹೊಡಿಬೇಕು ಆ ಥರ ಐತೆ. ಮತ್ತು ಈ ಜಾಮೂನು ಅಷ್ಟೇ. ಜಾಮೂನ್ ನೋಡ್ರಿ, ಜಾಮೂನ್ ಅವರೇ ಮಾಡೋದು. ಏನು ಸಕ್ಕತ್ತಾಗೈತೆ. ಸೂಪರ್ ಆಗೈತೆ ಗುರು. ನೀವೇನಾದರೂ ತಿನ್ನಬೇಕು ಅಂದರೆ ಅವ್ರದ್ದು ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಅವ್ರ ಹೋಟ್ಲಲ್ಲೇ ಎಲ್ಲ ಸಿಗುತ್ತೆ. ಹೋಗಿ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಫಸ್ಟ್ ಇದನ್ನು ಖಾಲಿ ಮಾಡ್ತೀನಿ. ಖಾಲಿ ಮಾಡಿ ಆಮೇಲೆ ಸಿಗ್ತೀನಿ. ಆಮೇಲೆ ಎಂಡ್ ಮಾಡೋಣ. ಓಕೆ ಗಾಯ್ಸ್, ಫೈನಲ್ ಆಗಿ ಫುಡ್ಡು ಎರಡು ಟ್ರೈ ಮಾಡಿದ್ದಾಯಿತು. ಆಂಬೂರ್ ಬಿರಿಯಾನಿನೂ ಟ್ರೈ ಮಾಡಿದ್ದಾಯಿತು, ಹೈದ್ರಾಬಾದಿ ಬಿರಿಯಾನಿನೂ ಟ್ರೈ ಮಾಡಿದ್ದಾಯಿತು. ಎರಡು ಟೇಸ್ಟ್ ಮಾಡಿದ್ಮೇಲೆ ಒಂದು 0.5% ಹೇಳಬೇಕು ಅಂದರೆ ಆಂಬೂರ್ ಬಿರಿಯಾನಿ ಗೆದ್ದಿದೆ ಅಂತಲೇ ಹೇಳ್ಬೋದು. ಸೂಪರ್ ಆಗೈತೆ ಟೇಸ್ಟ್ ಮಾತ್ರ. ಯಾಕಂದರೆ ಅದರಲ್ಲಿರುವಂಥ ಫ್ಲೇವರ್ಗಳಾಗಿರ್ಬೋದು, ಈ ಟೊಮೊಟೊ ಎಲ್ಲ ಹಾಕಿರ್ತಾರಲ್ವ, ಫ್ಲೇವರೇ ಡಿಫ್ರೆಂಟ್ ಆಗಿರುತ್ತೆ. ಆದರೆ ಹೈದ್ರಾಬಾದಿ ಬಿರಿಯಾನಿಯಲ್ಲಿ ಆ ಥರ ಫ್ಲೇವರ್ ಯಾವುದು ನಿಮಗೆ ಸಿಗಲ್ಲ. ಅಂದರೆ ಇರುತ್ತೆ, ಆದರೆ ಅಷ್ಟೊಂದು ಫ್ಲೇವರ್ ಬೈಕ್ ಸಿಗಲ್ಲ. ಮೀಡಿಯಮ್ ಅನ್ನ ಸಾಂಬಾರು ತಿಂದಂಗೆ ಅನಿಸುತ್ತೆ. ಆದರೆ ಇದರಲ್ಲಿ ಗೆದ್ದಿದ್ದು ಯಾವುದಪ್ಪ ಅಂದರೆ ಆಂಬೂರ್ ಬಿರಿಯಾನಿನೇ. ಸೂಪರ್ ಆಗೈತೆ. ನೀವು ಒಂದು ಸಲ ಅವ್ರ ಶಾಪ್ನ ವಿಸಿಟ್ ಮಾಡಿ ಒಂದು ಸಲ ಟ್ರೈ ಮಾಡಿ ನೋಡಿ, ನೀವು ಆನ್ ದ ವೇ ಎಲ್ಲಾದರೂ ಹೋಗ್ಬೇಕಾದ್ರೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ರಿ, ಹಂಗೆ ಶೇರ್ ಮಾಡಿರಿ. ನಿಮ್ಗೆ ಗೊತ್ತಿರೋರಿಗೆ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ತೀವಿ. ವಿಡಿಯೋನ ಇಲ್ಲೇ ಏನು ಮಾಡೋಣ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.